ನಮಸ್ಕಾರ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೇನೆ. ಇವತ್ತಿನ ಒಂದು ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ವರ್ಕ್ ಈಸ್ ವರ್ಷಿಪ್ ಅಂತೇಳಿ. ವರ್ಕ್ ಈಸ್ ವರ್ಷಿಪ್ ಯಾವ ಥರ ಆಗುತ್ತೆ ಅಂತ ಹೇಳಿದ್ರೆ, ನೋಡಿ, ಈಗ ನಾರ್ಮಲಾಗಿ ರಿಲೇಷನ್ಶಿಪ್ಗಳು ವೇರಿಯಬಲ್ ಆಗ್ತಾ ಇರುತ್ತೆ ಮನೆಗಳಲ್ಲಾಯಿತು, ಹೊರಗಡೆ ಆಯಿತು, ಎಲ್ಲಿ ಕೂಡ ನೀವು ಒಂದೇ ಸ್ಟೇಬಲ್ ಆಗಿರಲ್ಲ. ಯಾರ ರಿಲೇಷನ್ಶಿಪ್ಗಳು ಇವತ್ತು ಫ್ರೆಂಡ್ ಇದ್ದೋ ನಾಳೆ ಫ್ರೆಂಡ್ ಇರಲ್ಲ, ಅಥವಾ ಇವತ್ತು ಫ್ರೆಂಡ್ ಇದ್ದೋ ನಾಳೆ ಫ್ರೆಂಡ್ ಇರ್ತಾ ಹಚ್ಚಿನಾಡ್ದು ಏನೋ ಒಂದು ಅವ್ನಿಗೆ ಸಮಸ್ಯೆಗಳು ಬರ್ಬೋದು. ಹಾಗೆಯೇ ಮನೆಯಲ್ಲಿ ಕೂಡ ಇವತ್ತು ನಿಮ್ಮೊಟ್ಟಿಗೆ ಒಳ್ಳೆ ಮಾತಾಡೋದು ನಾಳೆ ಒಳ್ಳೆ ಮಾತಾಡೋಲ್ಲ, ಅಥವಾ ಇವತ್ತು ಒಳ್ಳೆ ಮಾತಾಡೋದು ನಾಳೆ ಒಳ್ಳೆ ಮಾತಾಡಿ ಇನ್ನೂ ಚೇಂಜ್ ಆಗ್ತಾ ಇರ್ತಾರೆ. ಅದಕ್ಕೋಸ್ಕರ ನಾವು ಮನುಷ್ಯರಾದವರು ಕೆಲಸಗಳಿಗೆ ಜಾಸ್ತಿ ಒತ್ತು ಕೊಟ್ಟಾಗ ಈ ಸಮಸ್ಯೆಗಳು ಬರಲ್ಲ. ರಿಲೇಷನ್ಶಿಪ್ಸ್ ಆರ್ ವೇರಿಯಬಲ್, ಬಟ್ ವರ್ಕ್ ಈಸ್ ವರ್ಷಿಪ್ ಅಂತ ಹೇಳಿದ್ರೆ ಒಂದೇ ಸಮನಾಗಿ ಹೋಗುತ್ತೆ, ನಿಮಗೆ ಜಿಗ್ಜಾಗ್ ಹೋಗಲ್ಲ ಜಾಸ್ತಿ. ರಿಲೇಷನ್ಶಿಪ್ಗಳಲ್ಲಿ ನಿಮಗೆ ಬಿ ಪಿ ಶುಗರ್ ಜಾಸ್ತಿ ಆಗ್ಬೋದು. ಇವತ್ತಿದ್ದು ನಾಳೆ ಇಲ್ಲ, ನಾಳೆ ಇದ್ದಿದ್ದು ನಾಡ್ದಿಲ್ಲ, ಅವಾಗ ಹೆಲ್ಪ್ ಮಾಡಿದ್ದು ನನಗೆ ಹೆಲ್ಪ್ ಮಾಡಿಲ್ಲ, ಅದು ಇದು ಎಲ್ಲ ಸುಡುಗಾಡು ಶುಂಠಿ ಇರುತ್ತೆ ಅಲ್ಲಿ. ಬಟ್ ಕೆಲಸದಲ್ಲಿ ಹಾಗಲ್ಲ ನೋಡಿ, ಒಂದೇ ಥರನಾಗಿ ಹೋಗುತ್ತೆ. ಫಾಲ್ ಡೌನ್ಗಳು ಇರುತ್ತೆ ಇಲ್ಲ ಅನ್ನಲ್ಲ, ಬಟ್ ಸರ್ಟೇನ್ ಟೈಮ್ಗೆ ಇರುತ್ತೆ, ಮತ್ತು ಅದು ಪಿಕಪ್ ಆಗಿಬಿಡುತ್ತೆ. ಕೆಲಸ ಹೋಗ್ಬೋದು, ಮತ್ತು ಅದೇ ಕೆಲಸಗಳನ್ನು ನೀವು ಬೇರೆ ಕಡೆ ಕೆಲಸ ಕೂಡ ಮಾಡ್ಬೋದು. ನೀವು ಅಲ್ಲಿ ಒಂದು ಕಂಪ್ನಿಗಳಲ್ಲಿ ಅಥವಾ ನಿಮ್ಮದೇ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾಯಿದ್ರೆ ಇವತ್ತು ಒಂದು ವರ್ಷದಲ್ಲಿ ಮಾಡಿರುವಂಥ ಕೆಲಸಗಳು ನಿಮ್ಮ ಎಕ್ಸ್ಪೀರಿಯನ್ಸ್ ಲೇಯರ್ನ ಅದು ತಲೆಯಲ್ಲಿ ತೊಗೊಂಡು ಆ ಎಕ್ಸ್ಪೀರಿಯನ್ಸ್ ಲೇಯರ್ ನಮಗೆ ಹೈಟಿಗೆ ತೊಗೊಂಡೋಗುತ್ತೆ ಕೆಲಸಗಳಲ್ಲಿ. ನೀವು ನೋಡಿರ್ಬೋದು, ಒಂದು ವರ್ಷ ಬಿಟ್ಟು ಸೆಕೆಂಡ್ ಇಯರ್ಗೆ ಅವ್ನು ಇಂಪ್ರೂವ್ಮೆಂಟ್ ಜಾಸ್ತಿ ಆಗಿರ್ತಾನೆ, ಅವನಿಗೆ ಗೊತ್ತಿರಲ್ಲ ಯಾವ ಥರ ಇಂಪ್ರೂವ್ಮೆಂಟ್ ಇರುತ್ತೆ ಅಂತೇಳಿ. ಹಾಗಾಗಿ ಬಸವಣ್ಣ ಹೇಳಿರ್ಬೋದು, ಕಾಯಕವೇ ಕೈಲಾಸ ಅಂತೇಳಿ. ಕಾಯಕ ಕೈಲಾಸ ಎಥಿಕಲ್ ಆಗಿರಬೇಕು. ತಲೆ ಹೊಡೆಯುವಂಥ ಕೆಲಸಗಳನ್ನ ಮಾಡಿ ಎಥಿಕಲ್ ಅಂತ ಹೇಳಲಿಕ್ಕಾಗಲ್ಲ. ಸೊ ಹಾಗಾಗಿ ಈ ರಿಲೇಷನ್ಶಿಪ್ಗಳನ್ನು ಕಂಟ್ರೋಲ್ ಮಾಡಬೇಕು, ಮೇಂಟೈನ್ ಮಾಡಬೇಕು, ಅದನ್ನ ಕಂಟ್ರೋಲ್ ಸೈಕಲಲ್ಲಿ ಇಡಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಕೆಲಸಗಳಲ್ಲಿ ಜಾಸ್ತಿ ಮಗ್ನ ಆಗಬೇಕು. ಮಗ್ನ ಅಂತ ಹೇಳಿದ್ರೆ ಆ ಕೆಲಸಗಳನ್ನು ಶ್ರದ್ಧೆಯಿಂದ 6 ಗಂಟೆ ಮಾಡಿ, 8 ಗಂಟೆನೇ ಮಾಡಿ, 24 ಗಂಟೆ ಕೆಲಸ ಮಾಡೋದು ಹೇಳ್ತಾ ಇಲ್ಲ ನಾನು. ಅದರಲ್ಲಿ ಮತ್ತೆ ನಿಮಗೆ ಆರೋಗ್ಯ ಸಮಸ್ಯೆಗಳು ಬರ್ತಾ ಹೋಗುತ್ತೆ. 6ರಿಂದ 8 ಗಂಟೆ ಕೆಲಸಗಳನ್ನು ಕ್ವಾಲಿಟಿ ಆಗಿ ಸಿಸ್ಟಮೆಟಿಕ್ಕಾಗಿ ತೊಗೊಂಡು ಹೋದಾಗ ನಿಮಗೆ ಈ ವೇರಿಯಬಲ್ಸ್ಗಳು ಜಾಸ್ತಿ ಬರೋದಿಲ್ಲ. ರಿಲೇಷನ್ಶಿಪ್ಗಳಲ್ಲಿ ನಿಮಗೆ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ತುಂಬ ಜನ ಕೆಲಸಗಳನ್ನು ಬಿಟ್ಟು ರಿಲೇಷನ್ಶಿಪ್ಗಳಲ್ಲಿ ಇನ್ವೆಸ್ಟ್ ಮಾಡಿಬಿಡ್ತಾರೆ. ಈ ಕಾಲೇಜ್ ಡೇಸ್ಗಳಲ್ಲಿ ಈ ಪ್ರೀತಿ ಪ್ರೇಮದಲ್ಲಿ ಬಿದ್ದಾಗ ಅವ್ರಿಗೆ ಆ ರಿಲೇಷನ್ಶಿಪ್ ಚೆನ್ನಾಗಿ ಅನಿಸುತ್ತೆ, ಅವಾಗ ತುಂಬ ಚೆನ್ನಾಗೂ ಅನಿಸುತ್ತೆ ಎಲ್ಲನೂ ಆ ಟೈಮಲ್ಲಿ. ಬಟ್ ಏಜ್ ಆಗ್ತಾ ಅದು ಬ್ಯಾಕ್ ಫೈರ್ ಆಗಲಿಕ್ಕೆ ಶುರುವಾಗುತ್ತೆ. ಯಾಕಂದರೆ ಎಲ್ಲ ಒಂದು ರಿಲೇಷನ್ಶಿಪ್ ಕೂಡ ವೇರಿಯಬಲ್ ಇದ್ದೇ ಇರುತ್ತೆ, ಅದು ಇರಲೇಬೇಕು. ಮನುಷ್ಯ ಜೀವನದಲ್ಲಿ ಹುಟ್ಟಿದೆ ಅಂದ್ಕೊಳ್ಳೆ ವೇರಿಯಬಲ್ ಇರಲೇಬೇಕು, ಕೆಲಸ ಮಾತ್ರ ಇರಲ್ಲ. ಹಾಗಾಗಿ ಬಸವಣ್ಣ ಹೇಳಿರ್ಬೋದು ಕಾಯಕವೇ ಕೈಲಾಸ ಅಂತೇಳಿ. ಇವತ್ತೇ ಇದನ್ನು ಫಾಲೋ ಮಾಡಿ. ಮತ್ತು ನಮ್ಮ ಪುಸ್ತಕ ಲಾಂಚ್ ಆಗಿದೆ, ಅಂದರೆ ಲಾಂಚ್ ಆಗಿ ತುಂಬ ಜನ 1000 ಜನ ಬುಕ್ ಮಾಡಿದ್ರೆ ಇನ್ನೊಂದು 12ರಿಂದ 15 ದಿವಸಕ್ಕೆ ಇದಾಗುತ್ತೆ. 30 ಪೇಜ್ಗಳನ್ನ ಅಡಿಷ್ನಲ್ ಆ್ಯಡ್ ಮಾಡಿದ್ದೇವೆ ರಿಸರ್ಚರ್ ರಿಲೇಟೆಡ್ ಅದರಲ್ಲಿ. ಹಾಗಾಗಿ ಲೇಟ್ ಆಗ್ತಿದೆ. ದಯಮಾಡಿ ಸ್ವಲ್ಪ ಟೈಮ್ ನಿಲ್ಲಿ. ಮುಂದಿನ ಮಾಹಿತಿ ನಮ್ಮ ವಾಟ್ಸಪ್ ಚಾನಲ್ ಕೊಡ್ತೇವೆ, ಜಾಯ್ನ್ ಆಗಿ. ಧನ್ಯವಾದ.